ಬೆಳಗಾವಿ ಕಡೆಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ವಿಚಾರ ಈಗ ನಾನು ಹೇಳೋದಕ್ಕೆ ಏನೂ ಇಲ್ಲ ಅಂದ ಮೇಲೆ ಮತ್ತ್ಯಾಕೆ ನನ್ನ ಕೇಳ್ತಾ ಇದ್ದೀರಿ? ಇದು MLC ಯತೀಂದ್ರ ಅವರ ಹೇಳಿಕೆ. ಇದು ಮೊದಲೆಲ್ಲ ನಮ್ಮ ತಂದೆಯವರೇ 5 ವರ್ಷ ಮುಂದುವರಿತಾರೆ ಅಂತ ಭಾಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು. ಈಗ ನೋಡಿ ಏನೂ ಇಲ್ಲ ಹೇಳೋಕ್ಕೆ ಅಥವಾ ನನಗೇನು ಗೊತ್ತೇ ಇಲ್ಲ ಆ ಥರದ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಸಾರಿ ನಾನೇನು ಮಾತಾಡಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ತಮ್ಮ ತಂದೆಯವ್ರನ್ನೂ ಕೂಡ ಭೇಟಿಯಾದರು. ಸಿದ್ದರಾಮಯ್ಯವರು ಫುಲ್ಲು ಗರಂ ಆಗಿಬಿಟ್ಟಿದ್ರು ಮಗನ ಮೇಲೆ. ನಿನ್ನೆ ಕಾರಲ್ಲಿ ಹಚ್ಕೊಂಡು ಹೋಗಿದ್ರು ಐಬಿಗೆ. ಸುಮಾರು 1 ಗಂಟೆ ಚರ್ಚೆ ಮಾಡಿದಾರಂತೆ. ಏನಪ್ಪ ಹಿಂಗೆ ಮಾತಾಡ್ತಿದ್ಯಾ ಮಾಧ್ಯಮಗಳ ಮುಂದೆ? ಹೈಕಮಾಂಡ್ ನೋಡಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಾಕಿ ನಾವೆಲ್ಲ ಸಮಾಧಾನದಿದ್ದೀವಿ, ಎಲ್ಲರೂ ತೆಪ್ಪಗಿದ್ದಾರೆ, ನೀವ್ಯಾಕೆ ಹಾದು ಬಿದ್ದಲ್ಲಿ ಚರ್ಚೆ ಮಾಡ್ತಿದ್ದೀಯ ಯತೀಂದ್ರ ಅಂತ ಕೇಳಿದಾಗ ಸೈಲೆಂಟ್ ಆಗಿದ್ರಂತೆ. ಮತ್ತು DK ಶಿವಕುಮಾರ್ ಅವರ ಬಣದವ್ರಿಗೆ ಕೆಂಗಣ್ಣು ಬೀರುವಂತೆ ಮಾಡಿತ್ತು ಅವರ ಸ್ಟೇಟ್ಮೆಂಟ್ಗಳು. ಹೈಕಮಾಂಡ್ ಕ್ಲಿಯರಾಗಿ ಹೇಳಿದೆ ಅಲ್ವಾ, ಜೊತೆಗೆ 5 ವರ್ಷ ಇವರೇ ನಮ್ಮ ತಂದೆಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಲ್ವಾ. ಅಂದರೆ ಹೈಕಮಾಂಡ್ ಯಾರಿಗೆ ಹೇಳಿದೆ? ಯತೀಂದ್ರ ಅವ್ರಿಗೆ ಹೇಳಿದೆಯಾ, ಸಿದ್ದರಾಮಯ್ಯವ್ರಿಗೆ ಹೇಳಿದೆಯಾ, ಅಥವಾ DK ಶಿವಕುಮಾರ್ ಹೇಳಿದೆಯಾ? ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರ ಆಪ್ತ ಶಾಸಕರು ಮುಗಿ ಬಿದ್ದುಬಿಟ್ರು ಯತೀಂದ್ರ ಮೇಲೆ. ಅವ್ರ ಹೇಳಿಕೆ ಸಂಚಲನಕ್ಕೆ ಕಾರಣ ಆಯಿತು. ಅಯ್ಯೋ, ಸಿದ್ದರಾಮಯ್ಯನವರ ಪುತ್ರ ಹೇಗಿದ್ರು CM ಅವ್ರ ಮಗ, ಮುಖ್ಯಮಂತ್ರಿಗಳು ಏನೋ ಅವ್ರ ಮುಂದೆ ಚರ್ಚೆ ಮಾಡಿರ್ಬೋದು ಅಥವಾ ಹಂಚಿಕೊಂಡಿರ್ಬೋದು, ಅದಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂಥೇಳಿ ಈ ರೀತಿ ಕೂಡ ಚರ್ಚೆಗಳು ನಡೆದಿದ್ವು. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ನಾನೇನು ಮಾಡೋಕ್ಕಾಗಿತ್ತು. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡೋಕ್ಕಾಗ್ತದೆ? ಅದಕ್ಕೆಲ್ಲ ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆ ಕಾಂಗ್ರೆಸ್ನಲ್ಲೇ ಅಧಿಕಾರ ಹಸ್ತಾಂತರ ವಿಚಾರ DK ಶಿವಕುಮಾರ್ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುತ್ತೆ. ಅಧಿವೇಶನ ಮುಗಿದ ಬಳಿಕ ಆದಷ್ಟು ಬೇಗ ಆಗುತ್ತೆ. ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ ನಿರ್ದೇಶನ ಮುಖ್ಯ. DK ಶಿವಕುಮಾರ್ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲವೂ ಕೂಡ ತೀರ್ಮಾನಿಸುತ್ತೆ. ಹೈಕಮಾಂಡ್ ಹೇಳಿದರೆ ಯಾರು ಯಾಕೆ ಕೇಳಲ್ಲ. ನೋಡಿ, ಅವರು ತಮ್ಮ ವರಸೆಯನ್ನು ಬದಲಾಯಿಸಿಲ್ಲ, ಹಾಗೆ ಬ್ಯಾಟ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಹೈಕಮಾಂಡ್ ಕಟ್ಟಪ್ಪಣೆ ಮುಖ್ಯ. ಅಂದರೆ DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಅರ್ಥದಲ್ಲಿ ಇಕ್ಬಾಲ್ ಹುಸೇನ್ ಮತ್ತೆ ತಮ್ಮ ನಾಯಕನ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಯಾರು ಯಾಕೆ ಕೇಳಲ್ಲ ಹೇಳಿ? ಎಲ್ಲರೂ ಕೇಳಲೇಬೇಕು, ಅಂದರೆ ಸಿದ್ದರಾಮಯ್ಯನವರು ಕೂಡ ಕೇಳಲೇಬೇಕು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ? ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಭೇಟಿ ಮಾಡ್ತೀವಿ, ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ? ಯಾರು ನಾವೆಲ್ಲ ನಿಮ್ಮ ಜೊತೆಲಿ ಊಟ ಮಾಡೋದೆಲ್ಲ ಶಕ್ತಿ ಪ್ರಜಾಚಾರ ಅಲ್ಲ. DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರ 50ರಿಂದ 60 ಜನರು ಡಿನ್ನರ್ಗೆ ಸೇರಿದ್ರು. ಆದರೆ ರಾಜಕೀಯ ಚರ್ಚೆ ಆಗಿಲ್ಲ. 224 ಶಾಸಕರು ಕರೆದ್ರೆ ಊಟಕ್ಕೆ ಬರ್ತಾರೆ. DK ಶಿವಕುಮಾರ್ ಕರೆದ್ರೆ ಎಲ್ಲರೂ ಬರ್ತಾರೆ. ಕಾಂಗ್ರೆಸ್, JDS, BJP ಅಂತಲ್ಲ, ಎಲ್ಲರೂ DK ಶಿವಕುಮಾರ್ ಅವ್ರಿಗೆ ಆತ್ಮೀಯರೇ, ಎಲ್ಲರೂ ಸ್ನೇಹಿತರೆ, ಅವರವ್ರ ಪಕ್ಷದಲ್ಲೇ ಗುರುತಿಸಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಇನ್ನೂರ 24 ಜನ MLAಗಳು ಬರ್ತಾರೆ ಊಟಕ್ಕೆ. ಯಾರು ಬರಲ್ಲ ಇದರಲ್ಲಿ. ಊಟಕ್ಕೆ ಕಾಂಗ್ರೆಸ್, JDS, BJP ಅಂತ ಏನೋ ಇದೆಯಾ? ಒಂದು ವಿಶ್ವಾಸ, ಒಂದು ಪ್ರೀತಿ, ಆ ಒಂದು ಇದರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆ ಸೇರ್ಕೊಂಡು ಊಟ ಮಾಡಿದ್ದು. ಇದರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ. ಇಲ್ಲಿ ನಂಬರ್ಸ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ 2 ದಿನಗಳು ಕೊಟ್ಟಂಥ ಹೇಳಿಕೆ ಸ್ಟ್ಯಾಂಡು ಈಗ ಕಾಣಿಸ್ತಾ ಇಲ್ಲ. ಎಲ್ಲ ಒಂದು ಕಡೆ ಅವರ ತಂದೆಯವರು ಬೆಂಡೆತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ನೋಡ್ತಿದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಇಲ್ಲಿ ಯಾವುದು ಸಂಖ್ಯೆ ಕನ್ಸಿಡರ್ ಆಗಲ್ಲ ಅನ್ನುವಂಥ ಅರ್ಥದಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಪ್ರಭು, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಆದಮೇಲೆ ಒಂದಿಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡ್ತಾ ಇದೆ ಕೂಡ.
ಯಾಕೆಂದರೆ ಅಧಿವೇಶನ ಶುರುವಾದ ಮೊದಲೇ ದಿನವೇ ಇನ್ನು 2.5 ವರ್ಷಗಳ ಕಾಲ CM ಸಿದ್ದರಾಮಯ್ಯನವರೇ ತಮ್ಮ ಸ್ಥಾನದಲ್ಲಿ ಮುಂದುವರ್ತಾರೆ ಎಂಬ ಹೇಳಿಕೆಯನ್ನು ಕೊಟ್ಟರು. ಇಡೀ ಕಾಂಗ್ರೆಸ್ನಲ್ಲಿ ತಾತ್ಕಾಲಿಕವಾಗಿ ಬಿದ್ದಿದ್ದಂಥ ಒಂದು CM ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕಿಗೆ ಮತ್ತಷ್ಟು ಇನ್ನಷ್ಟು ಏನು ಅದಕ್ಕೆ ಕಾವು ಕೊಟ್ಟಂತಾಗಿರುವಂಥದ್ದು. ಹಾಗಾಗಿ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದಾದ ಬಳಿಕ CM DK ಶಿವಕುಮಾರ್ ಅವರ ಟೀಮ್, ಅವರ ಬಣ ಕೂಡ ಸಾಕಷ್ಟು ಅಲರ್ಟ್ ಆಗಿತ್ತು, ಸಾಕಷ್ಟು ತಮ್ಮದೇ ಆದಂಥ ಹೇಳಿಕೆಗಳನ್ನು ಕೊಟ್ಟರು. ಜನವರಿವರೆಗೂ ಕಾಯ್ದು ನೋಡಿ, ಸಂಕ್ರಾಂತಿಗೆ ಸಿಹಿ ಸುದ್ದಿ ಸಿಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟರು. ಈ ಜಟಾಪಟಿ ಅಂದರೆ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹೈಕಮಾಂಡ್ ನಿಂದ ಖಡಕ್ ಸೂಚನೆ ಬಂತೆ, ಆಗ CM ಹಾಗೂ DCM ಸೇರಿ ಬ್ರೇಕ್ಫಾಸ್ಟ್ ಮೂಲಕ ಇದಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಎಲ್ಲವೂ ಸರಿ ಹೋಗುತ್ತೆ, ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ನಾಯಕರು ಎಲ್ಲರೂ ನೋಡ್ಕೊತಾರೆ ಎಂದ ಹೇಳಿಕೆ ಬಳಿಕ ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಮೂಲಕ ಮತ್ತೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿರುವಂಥದ್ದು. ಹಾಗಾಗಿ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕೊಟ್ಟರು, ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರ ಬಣ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋದು. ಆದರೆ ಕಾಯ್ದು ನೋಡೋಣ, DCM DK ಶಿವಕುಮಾರ್ಗೆ ಅವಕಾಶ ಸಿಗಬೇಕು, ಎಲ್ಲವನ್ನೂ ಹೈಕಮಾಂಡ್ ಗಮನಿಸ್ತಾ ಇದೆ, ಹೈಕಮಾಂಡ್ಗೆ ಎಲ್ಲವೂ ಗೊತ್ತಿದೆ, ಹೈಕಮಾಂಡ್ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟು ಇನ್ನೂ ಕೂಡ ಪಿಕ್ಚರ್ ಬಾಕಿ ಹೇ ನಂಗೆ ಎಂಬ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ಸೆಷನ್ ಇನ್ನೇನು 1 ವಾರಗಳ ಕಾಲ ಮಾತ್ರ ಬಾಕಿ ಇದೆ. ಸೆಷನ್ ಆದಮೇಲೆ ಅಂದರೆ ಜನವರಿ ಅಂತ್ಯಕಾಲದಲ್ಲಿ ಶುಭ ಸುದ್ದಿ ಸಿಕ್ಕುತ್ತೆ ಅನ್ನೋ ಹೇಳಿಕೆಗಳು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.